ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎ ಹೆಲ್ತಿ ಕುಕ್ ರೆಸಿಪಿಯ ಇವತ್ತಿನ ರೆಸಿಪಿ ಪೈನಾಪಲ್ ಶೀರಾ ಅಥವಾ ಪೈನಾಪಲ್ ಕೇಸರಿ ಬಾತ್. ಯಾವುದೇ ಬಣ್ಣ ಆ್ಯಡ್ ಮಾಡಿಲ್ಲ, ಆದರೂ ಎಲ್ಲೋ ಕಲರ್ ಇದೆ. ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ಬೋದಲ್ವ. ಹಾಗೆ ಬನ್ನಿ ನೋಡಿ ಬರುವ ನಾವು ಹೇಗೆ ಇಷ್ಟೊಂದು ಟೇಸ್ಟಿಯಾಗಿ ಮೆದುವಾಗಿ ಇಷ್ಟೊಂದು ಒಳ್ಳೆಯ ಒಂದು ಕೇಸರಿ ಬಾತ್ ಹೇಗೆ ಆಯಿತು ಅಂತ ನಾನು ತೋರಿಸ್ತೇನೆ. ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ. ಹಾಗೆ ನೋಡಿಕೊಂಡು ಬರುವ ನಾವು ಇವತ್ತಿನ ರುಚಿಯಾದ ಶೀರಾ ಅಥವಾ ಕೇಸರಿ ಬಾತಿಗೆ ಈ ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಕೇಸರಿ ಬಾತ್ ರವೆ ತಗೊಂಡಿದ್ದೇನೆ. ಕೆಲವರು ಚಿರೋಟಿ ರವೆಯಲ್ಲಿ ಮಾಡ್ತಾರೆ. ನನಗೆ ಚಿರೋಟಿ ರವೆಗಿಂತ ಈ ಉಪ್ಪಿಟ್ಟು ರವೆ ಅಥವಾ ಕೇಸರಿ ಬಾತ್ ರವೆಯಲ್ಲಿ ಮಾಡಿದ್ರೇ ಗರಿಯಾಗಿ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಅದು ಅವರವರ ಭಾವಕ್ಕೆ ಬಿಟ್ಟಿರೋದು. ಹಾಗೆ ಅದೇ ಸೇಮ್ ಗ್ಲಾಸಲ್ಲಿ ನಾನು ಸಕ್ಕರೆ ತಗೊಂಡಿದ್ದೇನೆ. ಅದಕ್ಕೆ ಹೆಚ್ಚಿನವರು ಈ 1 ಗ್ಲಾಸಿಗೆ 1.5 ಗ್ಲಾಸಷ್ಟು ಸಕ್ಕರೆ ಹಾಕ್ತಾರೆ, ಅಥವಾ 1 ಕಪ್ಪಿಗೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ತಾರೆ. ನಾನಂದರೆ ಸೇಮ್ ಅಳತೆಗೆ ತಗೊಂಡಿದ್ದೇನೆ, ಅಷ್ಟೇ ಸಿಹಿ ಸಾಕು ಅಂತ. ಇಲ್ಲಿ ನೋಡಿ ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೇನೆ. ಈಗ ನೋಡಿ 1/4 ಕಪ್ಪು ಪೈನಾಪಲ್ ಕಟ್ ಮಾಡಿ ತಗೊಂಡಿದ್ದೇನೆ. ಇಲ್ಲಿ ನೋಡಿ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ತಗೊಂಡಿದ್ದೇನೆ. ಅದು ನಾನು ಮಾಡುವಾಗ ನಿಮಗೆ ಅಳತೆ ಹೇಳ್ತೀನಿ. ಅಷ್ಟು ಪೂರ್ತಿ ಹಾಲಲ್ಲಿ ಮಾಡಬಾರ್ದು. ಹಾಲಿಗೆ ನೀರನ್ನು ಬೆರೆಸಿ ಕೇಸರಿ ಬಾತ್ ಮಾಡಬೇಕು, ಅಥವಾ ನೀರಲ್ಲೇ ಮಾಡಬೇಕು, ಚೆನ್ನಾಗಿರುತ್ತೆ. ಮೊದಲು ನಾವು ಹಾಲನ್ನು ಬಿಸಿ ಮಾಡುವ. ಮೊದಲಿಗೆ ಬಾಣಲಿ ಬಿಸಿ ಮಾಡಿ, ಬಿಸಿ ಬಾಣಲಿಗೆ 1/4 ಸ್ಪೂನು ತುಪ್ಪ ಅಥವಾ ಎಣ್ಣೆ ಹಾಕಿ, ಯಾವುದಾದ್ರೂ ಒಂದು ಹಾಕ್ಬೋದು. ಇದು ಸ್ವಲ್ಪ ಬಿಸಿ ಆದಮೇಲೆ ನಮ್ಮ ಪೈನಾಪಲ್ನ ಚೆನ್ನಾಗಿ ಫ್ರೈ ಮಾಡುವ. ಫಸ್ಟ್ ತುಪ್ಪದಲ್ಲಿ ಪೈನಾಪಲ್ನ ಬೇಯಿಸುವ. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಪೈನಾಪಲ್ನ ತೆಗೆಯುವ. ಈ ಅಳತೆಗೆ ಬರಬೇಕು ಪೈನಾಪಲ್ ನೋಡಿ. ಅದೇ ಬಾಣಲಿಗೆ 1/2 ಸ್ಪೂನಷ್ಟು ತುಪ್ಪ ಹಾಕಿ ಹುರಿದು ತೆಗಿಯೋಣ. ಒಂದು ದ್ರಾಕ್ಷಿ ಕೂಡ ಬಿತ್ತು ನೋಡಿ. ದ್ರಾಕ್ಷಿಗೆ ಸ್ವಲ್ಪ ಟೈಮ್ ಸಾಕಾಗುತ್ತಲ್ಲ. ಈ ಥರ ಕೆಂಪು ಕಲರ್ ಬರುವವರೆಗೆ ಗೋಡಂಬಿನ ಹುರಿಯುವ. ಇನ್ನು ದ್ರಾಕ್ಷಿ ಹಾಕೋಣ. ಈಗ ಇಲ್ಲಿ 1.5 ಅಥವಾ 2 ಚಮಚದಷ್ಟು ತಗೊಳ್ಳಿ. ಯಾಕೆಂದರೆ ರವೆ ಕಮ್ಮಿ ಇರೋದಲ್ವ, 1.5 ಸಾಕಾಗುತ್ತೆ. ಇಷ್ಟು ತುಪ್ಪನ ಬಿಸಿ ಮಾಡಿ. ಈಗ ರವೆಯನ್ನು ಹಾಕಿ ಹುರಿಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲಿ ರವೆಯನ್ನು ಹುರಿತಾ ಬನ್ನಿ. ರವೆಯನ್ನು ಸೀದು ಹೋಗೋದಾಗೆ ಹುರಿಬೇಕು. ಒಂಚೂರು ಕೂಡ ಸೀದು ಹೋಗಬಾರ್ದು. ಚೆನ್ನಾಗಿ ಹುರಿದು ಕೂಡ ತೆಗಿಬೇಕು, ಸೀದು ಹೋಗಬಾರ್ದು. ಆ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿಬೇಕು. ನಾನು ತಗೊಂಡಿರೋ ಸಕ್ಕರೆಯನ್ನು ಹಾಕ್ತೇನೆ. ಎಷ್ಟು ಬೇಕೋ ಅಷ್ಟು ಹಾಕಿ. ಕಡಿಮೆ ಸ್ವೀಟ್ ಅಂದರೆ ಕಡಿಮೆನೇ ಸಕ್ಕರೆ ಹಾಕಿ. ನಾನೀಗ 1 ಗ್ಲಾಸ್ ಹೇಳಿದ್ರು ಇಲ್ಲಿ ಅರ್ಧ ಲೋಟ ಅಷ್ಟು ಹಾಕಿದೆ ನಾನು. 1 ಲೋಟ ಬೇಕೇ ಬೇಕು ಚೆನ್ನಾಗಿ ಸ್ವೀಟ್ ಇರಲಿಕ್ಕೆ. ಇದಕ್ಕಿಂತ ಜಾಸ್ತಿ ಹಾಕೋರಿದ್ದಾರೆ, ಅದಕ್ಕಿಂತ ಜಾಸ್ತಿ ಅಗತ್ಯ ಇಲ್ಲ ಅನಿಸುತ್ತೆ ನನಗೆ. ಸಕ್ಕರೆ ಇಷ್ಟೇ ಸಾಕು. ಅಂದರೆ ಮಕ್ಕಳೆಲ್ಲ ತಿನ್ನುವಾಗಿದ್ದರೆ 1 ಗ್ಲಾಸಿಗೆ 1 ಗ್ಲಾಸ್ ಹಾಕಬೇಕು. ಸ್ವಲ್ಪ ದೊಡ್ಡವರೆಲ್ಲ ತಿನ್ನುವಾಗಿದ್ದರೆ ಸ್ವಲ್ಪ ಕಮ್ಮಿ ಹಾಕಿ ಶುಗರು. ಸಕ್ಕರೆ ಮೆಲ್ಟ್ ಆಗ್ತಾ ಬರುವಾಗ 1 ಗ್ಲಾಸ್ ಹಾಲು ಹಾಕಿ. ಒಟ್ಟಲ್ಲಿ 3 ಗ್ಲಾಸ್ ನೀರಲ್ವ, ಅದರಲ್ಲಿ 1 ಗ್ಲಾಸ್ ಹಾಲು ಹಾಕಿ. ಇವಾಗ ಪೈನಾಪಲ್ ಹಾಕಬಾರ್ದು, ಹಾಲು ಹಾಕುವಾಗ ಕೊನೆಯಲ್ಲಿ ಹಾಕಿ ಪೈನಾಪಲ್. ಯಾಕೆಂದರೆ ಹುಳಿ ಮತ್ತು ಹಾಲು ಮೊಸರಾಗಿಬಿಡುತ್ತದು. ಈಗ 2 ಗ್ಲಾಸಷ್ಟು ನೀರು ಹಾಕಿ. ಟೋಟಲ್ 3 ಗ್ಲಾಸು. ಈಗ ಹೈ ಫ್ಲೇಮಲ್ಲಿಡಿ. ಫ್ಲೇಮಲ್ಲಿಟ್ಟು ಕದಡಿಸ್ತಾ ಬರಬೇಕು. ಬಣ್ಣ ಹಾಕೋರು ಬಣ್ಣ ಹಾಕಿ. ನಾನು ಇಲ್ಲಿ
ಸ್ವಲ್ಪ ಒಂದೆರಡು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋದು. ನಾನು ಫುಡ್ ಕಲರ್ ಬಳಸೋದೇ ಇಲ್ಲ ನಾನು. ನೋಡಿ, ಅರಿಶಿನಕ್ಕಾದರೂ ಒಳ್ಳೆ ಒಂದು ಟೇಸ್ಟ್ ಇರುತ್ತಲ್ವ, ಫುಡ್ ಕಲರ್ಗೆ ಯಾವ ಟೇಸ್ಟ್ ಇದೆ? ಕಲರ್ ಹಾಕಬೇಕಾದ ಅಗತ್ಯ ಇಲ್ಲ. ಈ ಥರ ನಮ್ಮ ತಾಜಾ ಅರಿಶಿನ ಪುಡಿನ ಹಾಕಿ 1/4 ಸ್ಪೂನ್ ಅಥವಾ 1 ಚಿಟಿಕೆ, 1/4 ಸ್ಪೂನ್ ಕೂಡ ಜಾಸ್ತಿ ಆಗುತ್ತೆ, 1 ಚಿಟಿಕೆ ಅಷ್ಟು ಹಾಕಿ ಹಾಗೆ ಏಲಕ್ಕಿ ಕೂಡ ಸೇರಿಸ್ತಾ ಕದಡಿಸ್ತಾ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಕೇಸರಿಬಾತ್. ಈಗ ಏನಾದರೂ ಪೈನಾಪಲ್ ಹಾಕಿತ್ತು ಅಂದರೆ ಖಂಡಿತ ಹೊಡೆದೋಗುತ್ತೆ. ಪೂರ್ತಿ ಆಗಲಿ ಇದು. ಆಮೇಲೆ ಕೊನೆಯಲ್ಲಿ ಪೈನಾಪಲ್, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕೋಣ. ದ್ರಾಕ್ಷಿ ಗೋಡಂಬಿ ಈಗ ಹಾಕ್ಬೋದು. ಈಗ ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿಯನ್ನು ಸಹ ಹಾಕೋಣ. ಇಷ್ಟೇ ಹಾಕ್ಬೇಕಂತ ಇಲ್ಲ, ಕಮ್ಮಿ ಕೂಡ ಮಾಡ್ಬೋದು. ನೀನು ಸ್ಟವ್ ಆಫ್ ಮಾಡುವ 1-2 ನಿಮಿಷಕ್ಕೆ ಮೊದಲು ನಮ್ಮ ಪೈನಾಪಲ್ನ ಕೂಡ ಹಾಕೋಣ. ನಮ್ಮ ಪೈನಾಪಲ್ ಶೀರಾ ಅಥವಾ ಪೈನಾಪಲ್ ಕೇಸರಿಬಾತ್ ರೆಡಿ ಆಗ್ತಾಯಿದೆ. ಇದು ಚಿರೋಟಿ ರವೆಯಲ್ಲಿ ಮಾಡಿದರೆ ಈ ನಮ್ಮ ಉಪ್ಪಿಟ್ಟು ರವೆ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ. ನಾನು ಮಾಡಿ ನೋಡಿದ್ದೇನೆ. ಇದಕ್ಕೆ ಸರಿಯಾಗಿ ಕೇಸರಿಬಾತ್ ರವೆ ಅಂತ ಸಿಗುತ್ತಲ್ವ, ಅದೇ ಚಿಕ್ಕ ಉಪ್ಪಿಟ್ಟು ರವೆ, ಅದರಲ್ಲೇ ಮಾಡಿ. ಹಾಗೆ ನೋಡಿ, ನಮ್ಮ ಕೇಸರಿಬಾತ್ ಅಥವಾ ಶೀರಾ ರೆಡಿ ಆಗ್ತಾನೇ ಇದೆ. ನಾವು ಹಾಗೆ ಸ್ಟವ್ ಕೂಡ ಆಫ್ ಮಾಡೋಣ. ಚೆನ್ನಾಗಿ ಬೆಂದಿದೆ. ಕೃತಕ ಬಣ್ಣ ಇಲ್ಲ, ಕೃತಕ ರುಚಿಗೆ ಏನು ಹಾಕಿಲ್ಲ. ನಮ್ಮ ಬ್ಯೂಟಿಫುಲ್ ಟೇಸ್ಟಾಗಿರುವ ನಮ್ಮ ಕೇಸರಿಬಾತ್, ಅದು ಪೈನಾಪಲ್ ಕೇಸರಿಬಾತ್ ರೆಡಿಯಾಗಿದೆ. ಕ್ವಿಕ್ಕಾಗಿ ಆಗುವಂಥ ಒಂದು ಒಳ್ಳೆಯ ರೆಸಿಪಿದು. ಹಾಗೆ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ಮಕ್ಕಳಿಗೆ ಕೊಡಿ. ಹಾಗೆ ದೊಡ್ಡವರು ಕೂಡ ತಿನ್ನಿ, ಏನು ತೊಂದರೆ ಇಲ್ಲ. ಮತ್ತಷ್ಟು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೇನೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನನ್ನ ಪ್ರತಿಯೊಂದು ವೀಡಿಯೋಕ್ಕೆ ನಿಮ್ಮ ಪ್ರೋತ್ಸಾಹ, ಪ್ರೀತಿ ಇರಲಿ, ಲೈಕ್ ಇರಲಿ, ಕಮೆಂಟ್ ಇರಲಿ, ಶೇರ್ ಇರಲಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಮತ್ತಷ್ಟು ವೀಡಿಯೋ ನಂದು ನಿಮಗೆ ಬರುತ್ತೆ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು.